ಮೀನರಾಶಿಯವರ ದಯಾಳು ಗುಣಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ನಿಮ್ಮ ನಿಂತು ಹೋಗಿದ್ದ ಕೆಲಸಗಳು ಈಗ ಸರಾಗವಾಗಿ ನಡೀತಾ ಇದೆ. ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಒಂದು ದೊಡ್ಡ ರಹಸ್ಯನೇ ನಡೆಯಲಿದೆ. ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಗುರುಗ್ರಹದ ಅನುಗ್ರಹ ನಿಮ್ಮ ರಾಶಿಯವರ ಮೇಲೆ ಹೇಗಿರಲಿದೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೀನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ನಿಮ್ಮ ಒಂದು ನಡೆ ನುಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗ್ತಿರೋಂಥ ಕೆಲವು ರಹಸ್ಯ ಘಟನೆಗಳಾದರೂ ಏನು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರುಬಲ ಬರ್ತಾ ಇದೆ. ಸೊ ಇದು ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಸಮಯ. ನಿಮ್ಮ ರಾಶ್ಯಾಧಿಪತಿ ಆಗಿರೋ ಗುರು 5ನೇ ಮನೆಯಲ್ಲಿ ತನ್ನ ಉಚ್ಚ ರಾಶಿನಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಅಲ್ಲಿಂದ ನೇರ ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲಿದೆ. ಸೊ ಹಾಗಾಗಿ ತುಂಬ ಅದ್ಭುತವಾದಂಥ ಒಂದು ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಿದೆ. ಅದಲ್ದಿರ ಜೊತೆಗೆ 5ನೇ ಮನೆಯಿಂದ, ಅದರಲ್ಲೂ ನಿಮಗೆ ಉಚ್ಚ ರಾಶಿಯಿಂದ ಬೀಳ್ತಾ ಇರೋದ್ರಿಂದ ಕೋಟಿ ಪುಣ್ಯ ಅಂತ ಹೇಳ್ಬೋದು. ನೀವೇನು ಯಾವಾಗಲೂ ನನ್ನ ಲಗ್ನದಲ್ಲೇ ಶನಿ ಇದ್ದಾನೆ, 7.5 ಇದೆ, ಅದಿದೆ ಇದಿದೆ ಅಂತ ಏನು ಕೊರಗ್ತಿದ್ರಿ, ಇನ್ನು ಮೇಲೆ ಅದಕ್ಕೆ ಒಂದು ಮುಕ್ತಿ ಆಡುವಂಥ ಒಂದು ಸಮಯ ಬಂದಿದೆ. ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳನ್ನು ಇವಾಗ ನೀವು ಸಾಧಿಸಬಹುದು. ಅದರಲ್ಲೂ ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರಿ, ಮತ್ತು ಗುರುಬಲ ಬಂದಿದೆ, ಮದುವೆ ಯೋಗ ಕೂಡ ಬಂದಿದೆ. ಸೊ ಗಂಡು ಹೆಣ್ಣು ಹುಡುಕ್ತಿರೋರಿಗೆ ಒಳ್ಳೆ ಸಮಯ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡೋದು, ಗೃಹ ಪ್ರವೇಶ ಆಗಿರ್ಬೋದು ಅಥವಾ ದೇವರ ಕಾರ್ಯಗಳಾಗಿರ್ಬೋದು, ಹೋಮ ಹವನಗಳಾಗಿರ್ಬೋದು, ಇದೆಲ್ಲನೂ ಮಾಡೋದಕ್ಕೆ ಒಳ್ಳೆ ಸಮಯ ಕೂಡ ಬಂದಾಗಿದೆ. ಇಷ್ಟು ದಿವಸ ಏನು ನಿಮಗೆ ತುಂಬ ಖರ್ಚಾಗ್ತಿತ್ತು, ಲೇಸಿ ಫೀಲ್ ಆಗ್ತಿತ್ತು, ಬಾಡಿ ಪೇನ್ ಆಗ್ತಿತ್ತು, ಅದೆಲ್ಲದಕ್ಕೂ ಸೊಲ್ಯೂಷನ್ ಕೂಡ ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೊಳ್ಳೋದ್ರಿಂದನೇ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆ ರೆಮಿಡಿ ಏನು ಅಂತಂದರೆ, ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಆ ರೆಮಿಡೀಸು ನಿಮ್ಮ ಜೀವನಕ್ಕೆ ಬರ್ತಾ ಇರುತ್ತೆ. ನಿಮಗೆ ಥಾಟ್ಸ್ ಬರೋಕ್ಕೆ ಶುರುವಾಗುತ್ತೆ. ನನಗೆ ಈ ಥರ ಮಿಸ್ಟೇಕ್ ಆಗ್ತಿದೆ, ನಾನು ಇದನ್ನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನಿಸುತ್ತೆ, ಈ ಥರ ಸಮಸ್ಯೆಗೆ ಇದನ್ನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋಂಥ ಥಾಟ್ಸ್ ನಿಮ್ಮ ಜೀವನಕ್ಕೆ ಬಂದುಬಿಡುತ್ತೆ. ಜೊತೆಗೆ 12ರಲ್ಲಿ ರಾಹು ಇರೋದ್ರಿಂದ ಖರ್ಚಂತೂ ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಖರ್ಚಿಗಿಂತ ಅಧಿಕವಾದ ಲಾಭನೇ ಜಾಸ್ತಿ ಬರ್ತಾ ಇದೆ. ನಿಮ್ಮ ಖರ್ಚನ್ನ ಯಾರಾದರೂ ಕೇಳಿದ್ರೆ ಎದುರ್ಕೊತಾರೆ, ಇಷ್ಟೊಂದು ಖರ್ಚು ಮತ್ತು ಹೆಂಗಪ್ಪ ಅಂತ. ಆದರೆ ಸಂಪಾದನೆ ಅದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರದ್ದು ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಿಮಗೆ 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಲಾಭಗಳು ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಬರ್ತಿದ್ದಂಥ ಲಾಭದಲ್ಲಿ ಇನ್ನೊಂದು ಸ್ವಲ್ಪ ಲಾಭನ ಜಾಸ್ತಿ ನೋಡ್ತೀರಾ, ಇನ್ನೊಂಚೂರು ಅನುಕೂಲಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು 9ನೇ ಮನೆ ಮೇಲೆ ಬೇರೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಏನಂದರೆ ಅದೃಷ್ಟದಲ್ಲಿ ದುಪ್ಪಟ್ಟಾಗುತ್ತೆ. ಅದೃಷ್ಟಕರ ರೀತಿಯಲ್ಲಿ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು. ಇವಾಗ ನಿಮ್ಮಂಥವ್ರು ಯಾರೋ ಒಂದು 3 ಜನ ಯಾವುದೋ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ರೆ ನಿಮಗೆ ಅದೃಷ್ಟವಾಗಿ ಸಿಕ್ಬಿಡುತ್ತೆ. ನಿಮಗೆ ಅದು ಎಬಿಲಿಟಿ ಇದೆ ಅಂತ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ತುಂಬ ಅದೃಷ್ಟಕರವಾದ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಇದ್ರ ಜೊತೆಗೆ ಏನಂದರೆ 2ನೇ ಮನೆಯಲ್ಲಿ ಕುಜನ ಸಂಚಾರ, ಭೂಮಿಯಿಂದ ಲಾಭಗಳಾಗುತ್ತೆ. ಆದರೆ ಆ ಥರದ ನಿರ್ಧಾರಗಳನ್ನ ತೊಗೊಂಡು ಏನೇನೋ ಸ್ಪೀಡಾಗಿ ಮಾತಾಡೋಕ್ಕೆ ಹೋಗ್ಬಿಟ್ಟು ಅಥವಾ ಏನೇನೋ ಆತ್ರವಾಗಿ ಮಾತಾಡೋಕ್ಕೆ ಹೋಗ್ಬಿಟ್ಟು ಯಾವುದೇ ಕಂಟಕನ ತಂದಿಟ್ಕೋಬೇಡಿ. ಯಾಕೆಂದರೆ ಒಳ್ಳೆ ಸಮಯ ಬರ್ತಿದೆ, ಆ ಸಮಯನ ನೀವು ದುರುಪಯೋಗ ಪಡಿಸ್ಕೋಬಾರ್ದು, ಅದನ್ನು ಉಪಯೋಗ ಮಾಡ್ಕೋಬೇಕು. ಜೊತೆಗೆ ಕುಜನ ಸಂಚಾರ 3ನೇ ಮನೆಗೆ ಹೋದ್ಮೇಲೂ ಕೂಡ ಧೈರ್ಯ ಜಾಸ್ತಿ ಆಗುತ್ತೆ, ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಈಗ ಸೂರ್ಯ ಬೇರೆ 3ನೇ ಮನೆಯಲ್ಲೇ ಇದ್ದಾನೆ, ಕಾನ್ಫಿಡೆಂಟ್ ಜಾಸ್ತಿ. ಅದು ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಸೂರ್ಯ 3ನೇ ಮನೆಯಿಂದ 4ನೇ ಮನೆಗೆ ಹೋದ್ಮೇಲೂ ಕೂಡ ಭೂಮಿಯಿಂದ ಲಾಭಗಳು ಜಾಸ್ತಿ ಆಗುತ್ತೆ. ಭೂಮಿ ತೊಗೋಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಅನುಕೂಲಗಳಾಗುತ್ತೆ, ಗೌರ್ಮೆಂಟಿಂದ ಲಾಭಗಳಾಗುತ್ತೆ ಅಥವಾ ರಾಜಕಾರಣಿಗಳಿಂದ ಲಾಭಗಳಾಗುತ್ತೆ. 4ನೇ ಮನೆಯಲ್ಲೂ ಕೂಡ ನಿಮಗೆ ಶುಕ್ರ ಮತ್ತು ಬುಧರ
ಸಂಚಾರ ಇದೆ. ಸೊ ಹಾಗಾಗಿ ನಿಮಗೆ ಭೂಮಿಯಿಂದ ಅತ್ಯಂತ ಲಾಭ ನೋಡ್ಬೋದು. ಮತ್ತು ಅವರ ಗ್ರಹಗಳು ಕೂಡ ಬದಲಾವಣೆ, ಅಂದರೆ ಬುಧ ಮತ್ತು ಶುಕ್ರರು ಕೂಡ 4ನೇ ಮನೆಯಿಂದ 5ನೇ ಮನೆಗೆ ಬಂದಾಗೂ ಕೂಡ ನಿಮಗೆ ಉನ್ನತವಾದ ಲಾಭಗಳನ್ನ ನೋಡೋದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಮಕ್ಕಳಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಒಬ್ಬರ ಮೇಲೊಬ್ಬರಿಗೆ ಗೌರವ ಬರುವಂಥದ್ದು, ಪ್ರೇಮಿಗಳಿದ್ದರೆ ಪ್ರೇಮಿಗಳಿಗೆ ಮದುವೆ ಸೆಟ್ ಆಗುವಂಥದ್ದು, ಅಂದರೆ ಮನೆಯಲ್ಲಿ ನಿಮ್ಮ ವಿಚಾರಗಳು ಏನಿದೆ ಅದನ್ನು ಮನೆಯಲ್ಲಿ ತಿಳಿಸಿ ಮದುವೆ ಸೆಟ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು 6ನೇ ಮನೇಲಿ ಕೇತು ಇರೋದ್ರಿಂದ ಚಾಲೆಂಜಸ್ ಜಾಸ್ತಿ ಬರ್ತಾ ಇರುತ್ತೆ. ಏನೇ ಬಂದರೂ ಎದುರಿಸುವಂಥ ಶಕ್ತಿ, ಧೈರ್ಯ ನಿಮಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತೀರಾ ಅಂದರೆ ಖಂಡಿತ ಅವರಲ್ಲಿ ವಿನ್ ಆಗ್ತೀರಾ. ಯಾಕೆಂದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಮತ್ತು ಸೂರ್ಯನು ಒಳ್ಳೆ ಸ್ಥಾನದಲ್ಲಿದ್ದಾನೆ. ಗೌರ್ಮೆಂಟ್ ಜಾಬ್ಗೆ ಏನಾದ್ರು ಪ್ರಯತ್ನ ಪಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ಗಳಾಗತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಜಾತಕದಲ್ಲಿ ಗೌರ್ಮೆಂಟ್ ಉದ್ಯೋಗದ ಯೋಗ ಇದೆಯಾ ಅಂತ ಒಂದು ಸತಿ ಪರಿಶೀಲನೆ ಮಾಡಿಕೊಂಡು ಖಂಡಿತವಾಗ್ಲೂ ಪ್ರಯತ್ನ ಪಡಿ, ಖಂಡಿತ ಆಗೇ ಆಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿದೆ, ಮತ್ತು ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿದೆ. ಇನ್ನು ಆರೋಗ್ಯ ಸಮಸ್ಯೆಗಳೇನಾದರೂ ಬರುತ್ತಾ ಅಂತಂದರೆ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಬರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದರಲ್ಲೂ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಈ ವಿಚಾರದಲ್ಲಿ ಕೇರ್ಫುಲ್ಲಾಗಿರಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡಿ. ಪ್ರತಿದಿನ ಓಂ ದುಂ ದುರ್ಗಾಯೈ ನಮಃ ಅನ್ನುವಂಥ ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ. ದುರ್ಗಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ತೊಗೊಂಡೋಗಿ ಅರ್ಪಿಸಿ. ಇದು ನಿಮಗೆ ತುಂಬ ಶಕ್ತಿ, ಧೈರ್ಯನ ತೊಗೊಂಬಂದು ಕೊಡುತ್ತೆ. ಅನಾರೋಗ್ಯದಿಂದ ಬಳಲೋದನ್ನ ಖಂಡಿತವಾಗ್ಲೂ ತಪ್ಪಿಸುತ್ತೆ. ಜೊತೆಗೆ ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಏನಂದರೆ ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಸಂಕಷ್ಟಗಳು ಬರೋದಿಲ್ಲ.